ಭೈರತಿ ಸುರೇಶ್ ಅವರು ಇವತ್ತು ಕೋಲಾರದಲ್ಲಿ ಇದ್ರು. ಕೋಲಾರದಲ್ಲಿ ಒಂದ್ ಕಡೆ ಬಣ ಬಡಿದಾಟಗಳು ನಡೀತಾ ಇದ್ದಾವೆ. ಇದೆಲ್ಲದರ ನಡುವೆ ಇವತ್ತು ರಾಜಣ್ಣ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೈರತಿ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್, ಮುಂದಿನ ದಿನಗಳಲ್ಲಿ ರಾಜಣ್ಣ ಅವರು ಸಂಪುಟಕ್ಕೆ ಬರಬಹುದಾ, ಸೇರಿಸಿಕೊಳ್ಳುವಂತ ಚಾನ್ಸಸ್ ಏನಾದ್ರೂ ಇದೆಯಾ ಸರ್ ಅಂತ ಕೇಳಿದಾಗ, ನನಗೇನೋ ಗೊತ್ತಿಲ್ಲಪ್ಪ, ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಹೈಕಮಾಂಡ್ ಹೇಳಿದ್ದನ್ನ ನಾವು ಒಪ್ಕೊಳ್ಳೇಬೇಕು, ಕಾಂಗ್ರೆಸ್ನಲ್ಲಿ ಎಲ್ಲಾನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭೈರತಿ ಸುರೇಶ್. ಅಲ್ಲದೆ ರಾಜಣ್ಣ ರಾಮುಲು ಏನಿದಾರಲ್ಲ, ರಾಜಣ್ಣಗೆ ರಾಮುಲು ಅವರು ಗಾಳ ಹಾಕ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೇನೂ ಕೂಡ ಭೈರತಿ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಷ್ಟು ಮಜಾ ಇದೆ ಅಂತ ಅಂದ್ರೆ, ಅವರಿಗೆ ಅಲ್ಲಿ ಸ್ಥಾನಮಾನ ಇಲ್ಲ ರಾಮುಲು ಅವ್ರಿಗೆ, ಇನ್ ರಾಜಣ್ಣ ಅವ್ರನ್ನ ಕರ್ಕೊಂಡು ಏನ್ ಮಾಡ್ತಾರೆ ಇವರು, ವ್ಯಂಗ್ಯ ಮಾಡಿದ್ದಾರೆ. ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರುವಂತವ್ರು, ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಮಾಡಿರೋರು. ರಾಜಣ್ಣ ಅವ್ರನ್ನ ತೆಗಿತಾರೋ, ರಾಜಣ್ಣ ಅವ್ರನ್ನ ವಾಪಸ್ ತೆಗಿತಾರೋ, ಭೈರತಿ ಸುರೇಶ್ ತೆಗಿತಾರೋ, ಇನ್ನೊಬ್ರು ತೆಗಿತಾರೋ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆಲ್ಲ ನಾವು ಬದ್ಧರಾಗಿರೋ. ಇಷ್ಟು ರಾಮುಲುಗೆ ಪಾಪ ಬಿಜೆಪಿಯಲ್ಲೂ ಒಳ್ಳೆ ಸ್ಥಾನಮಾನ ಇದೆ ಅಂತ ಅದ್ ನೋಡ್ಕೊಳಕ್ ಹೇಳಿ. ಪಾಪ ರಾಮುಲುಗೆ ಪಾಪ ರಾಮುಲುನೇ ಬಹಳ ಸರಿ ಕಾಂಗ್ರೆಸ್ ಕದವನ್ನು ತಟ್ಟಿದ್ದಾರೆ ಅಂತ ನನ್ಗೆ ಯಾರೋ ಹೇಳ್ತಾ ಇದ್ರು. ಫಸ್ಟ್ ಅವರ ರಾಮುಲು ಇದಾರಲ್ಲ, ಅವ್ರ ಸ್ಥಾನನ ಬಿಜೆಪಿಯಲ್ಲಿ ಅವ್ರದ ಸ್ಥಾನಮಾನ ಅವ್ರಿಗಿರೋಂಥ ಮರ್ಯಾದೆ ಫಸ್ಟ್ ಬಿಟ್ಕೊಡಿ, ಆಮೇಲೆ ರಾಜಣ್ಣವ್ರು ಕರೀಲಿ. ಫಸ್ಟ್ ಅವರೇ ಪಾಪ ಅಲ್ಲಿ ಇದು ಏನು ಅವ್ರೇನ್ ಕರೀತಾರೆ. ಇದು ರಾಜಣ್ಣ ಅವ್ರ ಕತೆ. ಅಂದ್ರೆ ಅಲ್ಲಿ ರಾಮುಲು ಅವರಿಗೆ ಸರಿಯಾದಂತ ಸ್ಥಾನಮಾನ ಇಲ್ಲ ಬಿಜೆಪಿಯಲ್ಲಿ. ಏನ್ ರಾಜಣ್ಣ ಅವ್ರನ್ನ ಕರ್ಕೊಂಡು ಏನ್ರಿ ಮಾಡ್ತೀರಾ ನೀವು ಅನ್ನೋ ನಿಟ್ಟಿನಲ್ಲಿ ಭೈರತಿ ಸುರೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ ರಾಮುಲು ಅವರಿಗೆ. ಎಸ್, ಇದು ಒಂದು ಕತೆ. ಆದ್ರೆ ಇನ್ನು ಬೆಂಗಳೂರಿನಲ್ಲಿ ಒಂದು ಭೀಕರವಾದಂತ ಸ್ಫೋಟ ಆಗಿದೆ.